ಹಾಯ್ ಹಲೋ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಇವತ್ತು ಟಾಪ್ 50 ಹಿಸ್ಟ್ರಿ ಕ್ವಶನ್ ಅಂದರೆ KS SDA FDA TET ಮತ್ತು CTT ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಹಿಸ್ಟ್ರಿ ಕ್ವಶನ್ ಕುರಿತು ಇವತ್ತಿನ ತರಗತಿಯನ್ನು ನೋಡೋಣ. ನಾ ಮಾಡೋ ಕ್ಲಾಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಇವತ್ತು ಫಸ್ಟ್ನೇ ಕ್ವಶನ್ ನೋಡೋಣ. ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಅಲೆಕ್ಸಾಂಡರ್, ಆಪ್ಷನ್ ಬಿ ದಯಾರಾಮ್ ಸಹಾನಿ, ಆಪ್ಷನ್ ಸಿ ಮೆಗಸ್ತಾನಿ, ಆಪ್ಷನ್ ಡಿ ಸರ್ ಜಾನ್ ಮಾರ್ಷಲ್. ಆಪ್ಷನ್ ಡಿ ಸರ್ ಜಾನ್ ಮಾರ್ಷಲ್ ಈಸ್ ಎ ರೈಟ್ ಆನ್ಸರ್. ಸರ್ ಜಾನ್ ಮಾರ್ಷಲ್ ಅವರು ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿದಿದ್ದಾರೆ. ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು 1861ರಲ್ಲಿ ದೆಹಲಿಯಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಸ್ಥಾಪಿಸಿದ್ದಾರೆ. ದಯಾರಾಮ್ ಸಹಾನಿ ಅವರು ಹರಪ್ಪ ನಾಗರಿಕತೆಯನ್ನು ಕಂಡುಹಿಡಿದಿದ್ದಾರೆ. ಮೆಗಸ್ತಾನಿಸನ್ನು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದರೆ ಇಂಡಿಕಾ. ಸರ್ ಜಾನ್ ಮಾರ್ಷಲ್ ಅವರು ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿದಿದ್ದಾರೆ. ಈಗ ಎರಡನೇ ಕ್ವಶನ್ನು, ಭಾರತದ ಅತಿ ಹಳೆಯ ನಾಗರಿಕತೆ ಯಾವುದು? ಆಪ್ಷನ್ ಎ ಆರ್ಯ, ಆಪ್ಷನ್ ಬಿ ವೈದಿಕ, ಆಪ್ಷನ್ ಸಿ ಸಿಂಧೂ, ಆಪ್ಷನ್ ಡಿ ಮೌರ್ಯ. ಆಪ್ಷನ್ ಸಿ ಸಿಂಧೂ ನಾಗರಿಕತೆ ಈಸ್ ಎ ರೈಟ್ ಆನ್ಸರ್. ಭಾರತದ ಅತಿ ಹಳೆಯ ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಸಿಂಧೂ ನಾಗರಿಕತೆ ಅಂತ ಹಾಕಬೇಕು. ಅದೇ ಪ್ರಪಂಚದ ಮೊದಲ ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಈಜಿಪ್ಟ್ ನಾಗರಿಕತೆ ಅಂತ ಹಾಕಬೇಕು. ಈಗ ಮೂರನೇ ಕ್ವಶನ್ನು, ಸಿಂಧೂ ನಗರಗಳ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ ಮಣ್ಣಿನ ಮನೆಗಳು, ಆಪ್ಷನ್ ಬಿ ಅರಣ್ಯವಾಸ, ಆಪ್ಷನ್ ಸಿ ಯೋಜಿತ ನಗರ ವಿನ್ಯಾಸ, ಆಪ್ಷನ್ ಡಿ ಗುಹಾವಾಸ. ಆಪ್ಷನ್ ಸಿ ಯೋಜಿತ ನಗರ ವಿನ್ಯಾಸ ಈಸ್ ಎ ರೈಟ್ ಆನ್ಸರ್. ಅಂದರೆ ಸಿಂಧೂ ನಗರಗಳ ಪ್ರಮುಖ ಲಕ್ಷಣ ಯಾವ್ಯಾವಾಗಿತ್ತು ಅಂದರೆ ಫಸ್ಟ್ನೇದು ನಗರ ಯೋಜನೆ, ಎರಡನೇದು ಬೀದಿಗಳು, ಮೂರನೇದು ಒಳಚರಂಡಿ ವ್ಯವಸ್ಥೆ, ನಾಲ್ಕನೇದು ಸ್ನಾನದ ಕೊಳ, 5 ಉಗ್ರಾಣಗಳು, 6 ಕಟ್ಟಡಗಳು. ಅಂದರೆ ಇಲ್ಲಿ ನಾವು ಮೊಹೆಂಜೊದಾರೊವಿನ ಸ್ನಾನದ ಕೊಳವನ್ನು ಗಮನಿಸಬಹುದು. ಬೀದಿ ಬದಿಯ ಸುತ್ತಲೂ ಬೀದಿ ದೀಪಗಳನ್ನು ಕೂಡ ನಾವು ಸಿಂಧೂ ನಗರದ ಪ್ರಮುಖ ಲಕ್ಷಣಗಳಲ್ಲಿ ನಾವು ಕಾಣ್ಬೋದು. ಅಂದರೆ ನಗರ ಯೋಜನೆ ಯಾವ ಥರ ಇತ್ತು ಅಂದರೆ ಪ್ರಸ್ತುತ ಆಧುನಿಕವಾಗಿ ನಾವು ನಗರ ಯೋಜನೆ ಯಾವ ಥರ ನೋಡ್ತಾ ಇದ್ವಿಯೋ ಸಿಂಧೂ ನಾಗರಿಕತೆಯಲ್ಲೂ ಅದೇ ಥರ ಇತ್ತು. ಈಗ ನಾಲ್ಕನೇ ಕ್ವಶನ್ನು, ಸಿಂಧೂ ಲಿಪಿಯ ಸ್ವರೂಪ ಯಾವುದು? ಆಪ್ಷನ್ ಎ ಬ್ರಾಹ್ಮಿ, ಆಪ್ಷನ್ ಬಿ ಖರೋಷ್ಠಿ, ಆಪ್ಷನ್ ಸಿ ಚಿತ್ರಲಿಪಿ, ಆಪ್ಷನ್ ಡಿ ದೇವನಾಗರಿ ಲಿಪಿ. ಆಪ್ಷನ್ ಸಿ ಚಿತ್ರಲಿಪಿ ಈಸ್ ಎ ರೈಟ್ ಆನ್ಸರ್. ಸಿಂಧೂ ಲಿಪಿಯ ಸ್ವರೂಪ ಯಾವುದನ್ನು ಒಳಗೊಂಡಿತ್ತು ಅಂದರೆ ಚಿತ್ರಲಿಪಿಯನ್ನು ಒಳಗೊಂಡಿತ್ತು. ಇವರು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗೈತಿ. ಈ ಸಿಂಧೂ ಲಿಪಿಯ ಚಿತ್ರಲಿಪಿಯನ್ನು ಜೋಸ್ಟ್ರೋಪೆಡಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಜೋಸ್ಟ್ರೋಪೆಡಾನ್ ಅಂತಂದರೆ ಇದು ದ್ರಾವಿಡ ಭಾಷೆಗೆ ಸ್ವಲ್ಪ ಹತ್ತಿರವಾಗಿದೆ. ಇದನ್ನು ಪ್ರೊಫೆಸರ್ ಐರಾವತ್ ಮಹಾದೇವನ್ ಅನ್ನುವರು ಕಂಡುಹಿಡಿದಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಅತಿ ಹಳೆಯ ವೇದ ಯಾವುದು? ಆಪ್ಷನ್ ಎ ಯಜುರ್ವೇದ, ಆಪ್ಷನ್ ಬಿ ಸಾಮವೇದ, ಆಪ್ಷನ್ ಸಿ ಋಗ್ವೇದ, ಆಪ್ಷನ್ ಡಿ ಅಥರ್ವಣ ವೇದ. ಆಪ್ಷನ್ ಸಿ ಋಗ್ವೇದ ಈಸ್ ಎ ರೈಟ್ ಆನ್ಸರ್. ಇದು ಪ್ರಾಚೀನ ವೇದವಾಗಿದೆ. ಇದರೊಳಗೆ 1028 ಶ್ಲೋಕಗಳನ್ನು ಒಳಗೊಂಡಿದ್ದು 10 ಅಧ್ಯಾಯಗಳನ್ನು ನಾವು ಕಾಣ್ತೀವಿ. ಇದರಲ್ಲಿ ಪ್ರಮುಖವಾದ ಮಂಡಲ ಯಾವುದು ಅಂದರೆ 3ನೇ ಮಂಡಲ. ಆ ಮಂಡಲದ ಹೆಸರು ಗಾಯತ್ರಿ ಮಂಡಲ. ಇದನ್ನು ರಚಿಸಿದವರು ಯಾರಂದರೆ ವಿಶ್ವಾಮಿತ್ರ ಅವರು. ಈ ಋಗ್ವೇದವು ಶ್ಲೋಕ ಮತ್ತು ಪ್ರಾರ್ಥನೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಈಗ ನೆಕ್ಸ್ಟ್ ಕ್ವಶನ್ನು, ವೇದ ಕಾಲದ ಮುಖ್ಯ ಉದ್ಯೋಗ ಯಾವುದು? ಆಪ್ಷನ್ ಎ ವ್ಯಾಪಾರ, ಆಪ್ಷನ್ ಬಿ ಕೃಷಿ ಮತ್ತು ಪಶುಪಾಲನೆ, ಆಪ್ಷನ್ ಸಿ ಯುದ್ಧ, ಆಪ್ಷನ್ ಡಿ ಮೀನುಗಾರಿಕೆ. ಆಪ್ಷನ್ ಬಿ ಕೃಷಿ ಮತ್ತು ಪಶುಪಾಲನೆ ಇಸ್ ಅ ರೈಟ್ ಆನ್ಸರ್. ವೇದ ಕಾಲದಲ್ಲಿ ಮುಖ್ಯ ಉದ್ಯೋಗ ಏನಾಗಿತ್ತು ಅಂದರೆ ಕೃಷಿಯನ್ನು ಒಳಗೊಂಡಿದ್ರು. ಕೃಷಿಯನ್ನು ಒಳಗೊಂಡಿರೋರಿಗೆ ಆರ್ಯನ್ ಅಂತ ಹೇಳ್ಬಿಟ್ಟು ಕರಿತಿದ್ರು. ಆರ್ಯನ್ ಅಂದರೆ ಕೂಲಿನ ಅಥವಾ ಒಡೆಯ, ಇಲ್ಲಾಂದರೆ ಕೃಷಿ ಅವಲಂಬಿತ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಬಿಂಬಸಾರ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಡಿ ಹರಿಹರ. ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಇಸ್ ಎ ರೈಟ್ ಆನ್ಸರ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ ಆಗಿದ್ದಾನೆ. ಚಂದ್ರಗುಪ್ತ ಮೌರ್ಯನ ರಾಜಕೀಯ ಗುರು ಮತ್ತು ಪ್ರಧಾನ ಮಂತ್ರಿ ಕೌಟಿಲ್ಯ. ಈಗ ನೆಕ್ಸ್ಟ್ ಕ್ವಶನ್ನು, ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಾಣಕ್ಯ, ಆಪ್ಷನ್ ಸಿ ಬುದ್ಧ, ಆಪ್ಷನ್ ಡಿ ಮೆಗಸ್ತಾನಿಸ್. ಆಪ್ಷನ್ ಬಿ ಚಾಣಕ್ಯ ಈಸ್ ಎ ರೈಟ್ ಆನ್ಸರ್. ಚಾಣಕ್ಯನನ್ನು ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರುಗಳಿಂದ ಕರೀತಾರೆ. ಇವರು ರಚಿಸಿದಂಥ ಕೃತಿ ಯಾವುದು ಅಂದರೆ ಅರ್ಥಶಾಸ್ತ್ರ. ಇದು ಹೆಚ್ಚಾಗಿ ಸಪ್ತಾಂಗಗಳ ಬಗ್ಗೆ ತಿಳಿಸುತ್ತದೆ ಮತ್ತು ಇದು ರಾಜಾಡಳಿತದ ಬಗ್ಗೆ ಪ್ರಸಿದ್ಧವಾಗಿ ತಿಳಿಸುತ್ತದೆ. ಈಗ ನೆಕ್ಸ್ಟ್ ಕ್ವಶನ್ನು, ಅಶೋಕ ಯಾವ ಯುದ್ಧದ ನಂತರ ಬೌದ್ಧನಾದನು? ಆಪ್ಷನ್ ಎ ತಕ್ಷಶಿಲಾ, ಆಪ್ಷನ್ ಬಿ ಪಾನಿಪಟ್, ಆಪ್ಷನ್ ಸಿ ಕಳಿಂಗ, ಆಪ್ಷನ್ ಡಿ ತಾಳಿಕೋಟ.
ಆಪ್ಷನ್ ಸಿ ಕಳಿಂಗ ಯುದ್ಧ ಈಸ್ ಅ ರೈಟ್ ಆನ್ಸರ್. ಅಶೋಕನು ಕಳಿಂಗ ಯುದ್ಧ ಆದ ನಂತರ ಬೌದ್ಧನಾಗ್ತಾನೆ. ಈ ಕಳಿಂಗ ಯುದ್ಧವು ಅಶೋಕನಿಗೆ ಮತ್ತು ಕಳಿಂಗದ ಅರಸ ಕಾರ್ವೆಲ್ಲನ ನಡುವೆ ನಡೆಯುತ್ತದೆ. ಈ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಕಾರಣ ಯಾರು ಅಂದರೆ ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಈಗ ನೆಕ್ಸ್ಟ್ ಕ್ವಶನ್ನು, ಬುದ್ಧನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಬೋಧ್ಗಯಾ, ಆಪ್ಷನ್ ಬಿ ಲುಂಬಿನಿ, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ಕುಶಿನಗರ. ಆಪ್ಷನ್ ಬಿ ಲುಂಬಿನಿ ವನ ಈಸ್ ಎ ರೈಟ್ ಆನ್ಸರ್. ಗೌತಮ ಬುದ್ಧನು ನೇಪಾಳದ ಕಪಿಲ ವಸ್ತುವಿನ ಬಳಿ ಲುಂಬಿನಿ ಎಂಬ ಗ್ರಾಮದಲ್ಲಿ ವೈಶಾಖ ಬುದ್ಧ ಪೂರ್ಣಿಮೆಯ ದಿನ ಜನಿಸ್ತಾನೆ. ಇವನ ಮೂಲ ಹೆಸರು ಸಿದ್ಧಾರ್ಥ, ತಂದೆ ಹೆಸರು ಶುದ್ಧೋಧನ, ತಾಯಿ ಮಾಯಾದೇವಿ. ಇವನ ಹೆಂಡತಿ ಹೆಸರು ಯಶೋಧರೆ, ಮಗನ ಹೆಸರು ರಾಹುಲ. ಇಲ್ಲಿ ನೀವು ಗಮನಿಸಬಹುದು 4 ಆಪ್ಷನ್ ಕೂಡ ಬುದ್ಧನಿಗೆ ಸಂಬಂಧಪಟ್ಟಂತದ್ದೇ ಇದೆ. ಆಪ್ಷನ್ ಎ ಬೋಧ್ಗಯಾ, ಇದು ಜ್ಞಾನೋದಯವಾದ ಸ್ಥಳ, ಇದು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಆಪ್ಷನ್ ಸಿ ಸಾರನಾಥ, ಸಾರನಾಥದ ಜಿಂಕೆವನದಲ್ಲಿ ಪ್ರಥಮ ಪ್ರವಚನವನ್ನು ಬುದ್ಧರು ನೀಡಿರ್ತಾರೆ. ಆಪ್ಷನ್ ಡಿ ಕುಶಿನಗರ, ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಕುಶಿನಗರ, ಇಲ್ಲಿ ಅವರು ನಿರ್ವಾಣವನ್ನು ಹೊಂದಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಜೈನ ಧರ್ಮದ ಸ್ಥಾಪಕ ಯಾರು? ಆಪ್ಷನ್ ಎ ಪಾರ್ಶ್ವನಾಥ, ಆಪ್ಷನ್ ಬಿ ಮಹಾವೀರ, ಆಪ್ಷನ್ ಸಿ ಬುದ್ಧ, ಆಪ್ಷನ್ ಡಿ ರಾಮ. ಆಪ್ಷನ್ ಬಿ ಮಹಾವೀರ ಈಸ್ ಎ ರೈಟ್ ಆನ್ಸರ್. ವರ್ಧಮಾನ ಮಹಾವೀರ ಅವರು ಬಿಹಾರ್ ರಾಜ್ಯದ ವೈಶಾಲಿ ಸಮೀಪ ಕುಂಡಲಿವನ ಎಂಬ ಗ್ರಾಮದಲ್ಲಿ ಜನಿಸಿರ್ತಾರೆ. ಇವ್ರ ತಂದೆ ಹೆಸರು ಸಿದ್ಧಾರ್ಥ, ತಾಯಿ ಹೆಸರು ತ್ರಿಶಲಾದೇವಿ, ಹೆಂಡತಿ ಹೆಸರು ಯಶೋಧ, ಮಗಳ ಹೆಸರು ಪ್ರಿಯದರ್ಶಿನಿ ಅಥವಾ ಅನೋಜ್, ಅಳಿಯನ ಹೆಸರು ಜಮಾಲಿ. ವರ್ಧಮಾನ್ ಮಹಾವೀರ್ ಅವರು ಜೈನ ಧರ್ಮವನ್ನು ಸ್ಥಾಪಿಸಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಮೌರ್ಯರ ರಾಜಧಾನಿ ಯಾವುದು? ಆಪ್ಷನ್ ಎ ಉಜ್ಜಯಿನಿ, ಆಪ್ಷನ್ ಬಿ ಪಾಟಲಿಪುತ್ರ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ವಾರಣಾಸಿ. ಆಪ್ಷನ್ ಬಿ ಪಾಟಲಿಪುತ್ರ ಈಸ್ ಎ ರೈಟ್ ಆನ್ಸರ್. ಮೌರ್ಯರ ರಾಜಧಾನಿ ಯಾವುದಾಗಿತ್ತಂದರೆ ಪಾಟಲಿಪುತ್ರ ಆಗಿತ್ತು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ನಂತರ ಕೊನೆಯ ದೊರೆಯಾದ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಯಿತು. ಈಗ ನೆಕ್ಸ್ಟ್ ಕ್ವಶನ್ನು, ಅಶೋಕನ ಧರ್ಮ ನೀತಿ ಎಂದರೆ ಯಾವುದು? ಆಪ್ಷನ್ ಎ ಯುದ್ಧ ನೀತಿ, ಆಪ್ಷನ್ ಬಿ ತೆರಿಗೆ ನೀತಿ, ಆಪ್ಷನ್ ಸಿ ಅಹಿಂಸೆ ಮತ್ತು ಶಾಂತಿ, ಆಪ್ಷನ್ ಡಿ ವಿಸ್ತರಣಾ ನೀತಿ. ಆಪ್ಷನ್ ಸಿ ಅಹಿಂಸೆ ಮತ್ತು ಶಾಂತಿ. ಅಶೋಕನು ಮಾಡಿದಂತಹ ಮೊದಲ ಮತ್ತು ಕೊನೆಯ ಯುದ್ಧ ಯಾವುದು ಎಂದರೆ ಕಳಿಂಗ ಯುದ್ಧ. ಈ ಯುದ್ಧದಲ್ಲಿ 1,00,000 ಜನ ಸಾವನ್ನಪ್ಪಿ 1.5 ಲಕ್ಷ ಜನ ಗಾಯಾಳುಗಳಾದರು. ಇದನ್ನೆಲ್ಲ ಕಂಡು ಅಶೋಕನು ಇನ್ನು ಮುಂದೆ ಯುದ್ಧ ಮಾಡಬಾರದು, ಏನಾದರೂ ಯುದ್ಧ ಮಾಡಿದರೆ ಅದು ಅಹಿಂಸೆ ಮತ್ತು ಶಾಂತಿಯ ಮೂಲಕ ಯುದ್ಧವನ್ನು ಮಾಡಬೇಕೆಂದು ತೀರ್ಮಾನಿಸಿದನು. ಈಗ ನೆಕ್ಸ್ಟ್ ಕ್ವಶನು, ಬುದ್ಧನ ಬೋಧನೆ ದೊರೆತ ಸ್ಥಳ ಯಾವುದು? ಆಪ್ಷನ್ ಎ ಲುಂಬಿನಿ, ಆಪ್ಷನ್ ಬಿ ಕುಶಿನಗರ, ಆಪ್ಷನ್ ಸಿ ಬೋಧ್ಗಯಾ, ಆಪ್ಷನ್ ಡಿ ಪಾಟಲಿಪುತ್ರ. ಆಪ್ಷನ್ ಡಿ ಪಾಟಲಿಪುತ್ರ ಈಸ್ ಎ ರೈಟ್ ಆನ್ಸರ್. ಬೌದ್ಧ ಸಮ್ಮೇಳನಗಳು ಟೋಟಲ್ ಆಗಿ 4 ನಡೆದಿದ್ದಾವೆ. ಅದರಲ್ಲಿ 3ನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯುತ್ತದೆ. ಈ ಪಾಟಲಿಪುತ್ರದಲ್ಲಿ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಮೊಗ್ಗಲಿಪುತ್ರ. ಆಮೇಲೆ ಇದರ ಅರಸ ಯಾರಾಗಿದ್ರು ಅಂದರೆ ಅಶೋಕ. ಇದು ಕ್ರಿಸ್ತಪೂರ್ವ 250ರಲ್ಲಿ ಬುದ್ಧನ ಬೋಧನೆಯನ್ನು ನಡೆಸಲಾಯಿತು. ಈಗ ನೆಕ್ಸ್ಟ್ ಕ್ವಶನ್ನು, ಜೈನ ಧರ್ಮದ ಮುಖ್ಯ ತತ್ವ ಯಾವುದು? ಆಪ್ಷನ್ ಎ ಭಕ್ತಿ, ಆಪ್ಷನ್ ಬಿ ಅಹಿಂಸೆ, ಆಪ್ಷನ್ ಸಿ ಯುದ್ಧ, ಆಪ್ಷನ್ ಡಿ ಭೋಗ. ಆಪ್ಷನ್ ಬಿ ಅಹಿಂಸೆ ಈಸ್ ಎ ರೈಟ್ ಆನ್ಸರ್. ಜೈನ ಧರ್ಮದ ಮುಖ್ಯ ತತ್ವ ಯಾವುದಾಗಿತ್ತು ಅಂದರೆ ಅಹಿಂಸೆ. ಇದರಲ್ಲಿ ಒಟ್ಟು 5 ತತ್ವಗಳಿದ್ವು, ಅಂದರೆ ಪಂಚತತ್ವಗಳು. ಅದು ಯಾವ್ದ್ಯಾವುದು ಅಂದರೆ ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಈ 5 ತತ್ವಗಳ ಮೂಲಕ ಜೈನ ಧರ್ಮವನ್ನು ಒಳಗೊಂಡಿತ್ತು. ಈಗ ನೆಕ್ಸ್ಟ್ ಕ್ವಶನ್ನು, ದೆಹಲಿ ಸುಲ್ತಾನರ ಸ್ಥಾಪಕ ಯಾರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಕುತುಬುದ್ದೀನ್ ಐಬೆಕ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಶೇರ್ ಶಾ. ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್ ಈಸ್ ಎ ರೈಟ್ ಆನ್ಸರ್. ದೆಹಲಿ ಸುಲ್ತಾನರ ಸ್ಥಾಪಕ ಯಾರು ಅಂದರೆ ಕುತುಬುದ್ದೀನ್ ಐಬಕ್. ದೆಹಲಿ ಸುಲ್ತಾನವು ಒಟ್ಟು 5 ಮನೆತನದೊಂದಿಗೆ ಆಳ್ವಿಕೆಯನ್ನು ಮಾಡಿತು. ಈಗ ನೆಕ್ಸ್ಟ್ ಕ್ವಶನ್ನು, ಕುತುಬ್ ಮಿನಾರ್ ಕಟ್ಟಿಸಿದವರು ಯಾರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಐಬಕ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಔರಂಗಜೇಬ್. ಆಪ್ಷನ್ ಬಿ ಐಬಕ್ ಈಸ್ ಎ ರೈಟ್ ಆನ್ಸರ್. ಐಬಕ್ನ ಪೂರ್ತಿ ಹೆಸರು ಕುತುಬುದ್ದೀನ್ ಐಬಕ್. ದೆಹಲಿಯನ್ನಾಳಿದ ಮೊಟ್ಟ ಮೊದಲ ಸುಲ್ತಾನ ಯಾರು ಅಂದರೆ ಕುತುಬುದ್ದೀನ್ ಐಬಕ್ ಆಗಿದ್ದಾರೆ. ಇವರು ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ಸ್ಥಾಪನೆ ಮಾಡಿದ್ದಾರೆ. ಇವರು ಹೊಂದಿರುವಂಥ ಅತ್ಯಂತ ಪ್ರಸಿದ್ಧವಾದ ಬಿರುದು ಯಾವುದು ಅಂದರೆ ಲಾಕಬಕ್ಷ. ನೆಕ್ಸ್ಟ್ ಕ್ವಶನ್ನು,
ಅಲ್ಲಾವುದ್ದೀನ್ ಖಿಲ್ಜಿ ಪ್ರಸಿದ್ಧನಾದದ್ದು ಯಾವ ನೀತಿಯಿಂದ? ಆಪ್ಷನ್ ಎ ಧರ್ಮ ಸಹಿಷ್ಣುತೆ, ಆಪ್ಷನ್ ಬಿ ಬೆಲೆ ನಿಯಂತ್ರಣ, ಆಪ್ಷನ್ ಸಿ ಸಾಗರ ಯಾತ್ರೆ, ಆಪ್ಷನ್ ಡಿ ಶಿಕ್ಷಣ. ಆಪ್ಷನ್ ಬಿ ಬೆಲೆ ನಿಯಂತ್ರಣ ಈಸ್ ಎ ರೈಟ್ ಆನ್ಸರ್. ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಆಡಳಿತ ಅಧಿಕಾರದಲ್ಲಿ ಈತನು ಮಾರುಕಟ್ಟೆ ಇಲಾಖೆಯನ್ನು ಜಾರಿಗೆ ತಂದಿರ್ತಾನೆ. ಆ ಮಾರುಕಟ್ಟೆ ಇಲಾಖೆಯ ಹೆಸರು ದಿವಾನ್ ಇ ರಿಯಾಸತ್ ಎಂಬ ಮಾರುಕಟ್ಟೆ. ಅಲ್ಲಿ ಮಾರುಕಟ್ಟೆಯ ಅಧಿಕಾರಿಗಳನ್ನು ಸಹನಾ ಇ ಮಂಡಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇವನ ಆಸ್ಥಾನದಲ್ಲಿ 2 ರೀತಿಯಾದಂತಹ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. ಅದು ಯಾವುದಂದ್ರೆ ಚರಿ ಮತ್ತು ಗರಿ ಎಂಬ 2 ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕ್ವಶನ್ನು, ಹರ್ಷವರ್ಧನನ ರಾಜಧಾನಿ ಯಾವುದು? ಆಪ್ಷನ್ ಎ ಪಾಟಲಿಪುತ್ರ, ಆಪ್ಷನ್ ಬಿ ಉಜ್ಜಯಿನಿ, ಆಪ್ಷನ್ ಸಿ ಕನೌಜ, ಆಪ್ಷನ್ ಡಿ ವಾರಣಾಸಿ. ಆಪ್ಷನ್ ಸಿ ಕನೌಜ ಈಸ್ ಎ ರೈಟ್ ಆನ್ಸರ್. ಹರ್ಷವರ್ಧನನು ತನ್ನ ಮೊದಲ ರಾಜಧಾನಿಯಾದ ತಾನೇಶ್ವರದಿಂದ ಕನೌಜ್ಗೆ ವರ್ಗಾಯಿಸಲಾಯಿತನು. ಹರ್ಷವರ್ಧನನು ವರ್ಧನ ವಂಶದ ಪ್ರಸಿದ್ಧ ಅರಸನಾಗಿದ್ದಾನೆ. ಈಗ ನೆಕ್ಸ್ಟ್ ಕ್ವಶನ್ನು, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಹುಮಾಯೂನ್, ಆಪ್ಷನ್ ಡಿ ಶಹಜಾನ್. ಆಪ್ಷನ್ ಬಿ ಬಾಬರ್ ಈಸ್ ಎ ರೈಟ್ ಆನ್ಸರ್. ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಬಾಬರ್. ಇವನು ಮಧ್ಯ ಏಷ್ಯಾದ ಪರಗಾನ ಎಂಬ ಹಳ್ಳಿಯಲ್ಲಿ ಜನಿಸ್ತಾನೆ. ಇವನು ಸುಲ್ತಾನರಿಗಿಂತಲೂ ಶ್ರೇಷ್ಠ ಬಾದ್ಶಾ ಎಂಬ ಬಿರುದಿನೊಂದಿಗೆ ಆಡಳಿತವನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ. ಅಕ್ಬರ್ನು ಈತ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನೆ. ನೆಕ್ಸ್ಟು ಹುಮಾಯೂನನು ಅದೃಷ್ಟವಂತ ಎಂಬ ಹೆಸರಿನೊಂದಿಗೆ ಅತ್ಯಂತ ದುರಾದೃಷ್ಟವಂತಾದ ಆಡಳಿತವನ್ನು ಮಾಡಿದ ಅರಸನಾಗಿರ್ತಾನೆ. ನೆಕ್ಸ್ಟು ಶಹಜಾನ್. ಇವನ ಕಾಲವನ್ನು ಮಧ್ಯಯುಗದ ಇತಿಹಾಸದಲ್ಲಿಯೇ ವರ್ಣಚಿತ್ರಕಲೆಯ ಸುವರ್ಣಯುಗ ಕಾಲ ಎಂದು ಹೇಳಿಬಿಟ್ಟು ಕರೆದಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನು, ಪಾನಿಪತ್ ಯುದ್ಧ 1526ರ ಯಾರ ನಡುವೆ ನಡೆಯಿತು? ಆಪ್ಷನ್ ಎ ಅಕ್ಬರ್ ಮತ್ತು ಶೇರ್ ಶಾ, ಆಪ್ಷನ್ ಬಿ ಬಾಬರ್ ಮತ್ತು ಲೋಧಿ, ಆಪ್ಷನ್ ಸಿ ಬಾಬರ್ ಮತ್ತು ರಾಣಾ ಪ್ರತಾಪ್, ಆಪ್ಷನ್ ಡಿ ಅಕ್ಬರ್ ಮತ್ತು ಔರಂಗಜೇಬ್. ಆಪ್ಷನ್ ಬಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಈಸ್ ಎ ರೈಟ್ ಆನ್ಸರ್. ಕ್ರಿಸ್ತ ಶಕ 1526 ಏಪ್ರಿಲ್ 21ರಂದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಮೊದಲ ಪಾನಿಪತ್ ಕದನ ನಡೆಯಿತು. ಇದರಲ್ಲಿ ಬಾಬರ್ನು ಗೆಲುವನ್ನು ಸಾಧಿಸಿ ಇಬ್ರಾಹಿಂ ಲೋಧಿಯು ಸೋಲನ್ನು ಅನುಭವಿಸಿ ಇಲ್ಲಿ ದೆಹಲಿ ಸುಲ್ತಾನರ ಆಡಳಿತವನ್ನು ಕೊನೆಗಾಣಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದವರು ಯಾರು ಅಂದರೆ ಬಾಬರ್. ಈಗ ನೆಕ್ಸ್ಟ್ ಕ್ವಶನು, ಅಕ್ಬರ್ನ ಧರ್ಮ ನೀತಿ ಯಾವುದು? ಆಪ್ಷನ್ ಎ ಜಿಜಿಯಾ, ಆಪ್ಷನ್ ಬಿ ಸುಲ್ ಇ ಕುಲ್, ಆಪ್ಷನ್ ಸಿ ಖಲೀಫಾ, ಆಪ್ಷನ್ ಡಿ ಧರ್ಮ. ಆಪ್ಷನ್ ಎ ಜಿಜಿಯಾ ಈಸ್ ಎ ರೈಟ್ ಆನ್ಸರ್. ಕ್ರಿಸ್ತ ಶಕ 1562ರಲ್ಲಿ ಗುಲಾಮಗಿರಿ ಪದ್ಧತಿಯನ್ನು ರದ್ದು ಮಾಡುವುದರ ಜೊತೆಗೆ ಹಿಂದೂಗಳ ಮೇಲಿನ ಯಾತ್ರಾ ತೆರಿಗೆಯಾದ ಜಿಜಿಯಾ ಎಂಬ ಧಾರ್ಮಿಕ ತೆರಿಗೆಯನ್ನು ರದ್ದು ಮಾಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ರಾಜ್ಯದ ಎಲ್ಲ ಧರ್ಮದ ಜನರನ್ನು ಒಂದುಗೂಡಿಸುವ ಸಲುವಾಗಿ ದೀನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಈ ಧರ್ಮಕ್ಕೆ ಸೇರಿದ ಏಕೈಕ ಹಿಂದೂ ಯಾರು ಅಂದರೆ ಬೀರ್ಬಲ್. ಈಗ ನೆಕ್ಸ್ಟ್ ಕ್ವಶನ್ನು, ತಾಜ್ ಮಹಲ್ ಕಟ್ಟಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಔರಂಗಜೇಬ್, ಆಪ್ಷನ್ ಸಿ ಶಹಜಾನ್, ಆಪ್ಷನ್ ಡಿ ಬಾಬರ್. ಆಪ್ಷನ್ ಸಿ ಶಹಜಾನ್ ಈಸ್ ಎ ರೈಟ್ ಆನ್ಸರ್. ಈತ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ ಮಹಲ್ಳ ಸವಿ ನೆನಪಿಗಾಗಿ ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾ ಎಂಬ ನಗರದಲ್ಲಿ ಅಮೃತ ಶಿಲೆಗಳಿಂದ ಅಂದರೆ ಶಿಲೆಯಲ್ಲಿನ ಭಾವಗೀತೆ ಎಂದು ವರ್ಣಿಸಲ್ಪಡುವ ವಿಶ್ವವಿಖ್ಯಾತವಾದ ತಾಜ್ ಮಹಲ್ ಎಂಬ ಕಟ್ಟಡವನ್ನು ಕ್ರಿಸ್ತ ಶಕ 1634ರಿಂದ 1656ರ ಅವಧಿಯಲ್ಲಿ ಅಂದರೆ ಒಟ್ಟು 22 ವರ್ಷಗಳ ಕಾಲ 20,000 ಕಾರ್ಮಿಕರಿಂದ ನಿರ್ಮಿಸಲ್ಪಟ್ಟಿತು. ಈ ತಾಜ್ ಮಹಲ್ ಕಟ್ಟಡದ ವಿನ್ಯಾಸಕಾರ ಯಾರು ಅಂದರೆ ಉಸ್ತಾದ್ ಅಹಮದ್ ಲಹೋರಿ. ಈ ತಾಜ್ ಮಹಲ್ ಕಟ್ಟಡಕ್ಕೆ ಖರ್ಚಾದ ಒಟ್ಟು ಹಣ 3 ಕೋಟಿ ರೂಪಾಯಿ. ತಾಜ್ ಮಹಲವು 1983ರಲ್ಲಿ ವಿಶ್ವವಿಖ್ಯಾತ ಪಾರಂಪರಿ ಪಟ್ಟಿಗೆ ಸೇರಿದ್ದು ಪ್ರಸ್ತುತ ಆಧುನಿಕ 7 ಅದ್ಭುತಗಳಲ್ಲಿ ಒಂದಾಗಿದೆ. ಈಗ ನೆಕ್ಸ್ಟ್ ಕ್ವಶನು, ವಿಜಯನಗರದ ಸ್ಥಾಪಕರು ಯಾರು? ಆಪ್ಷನ್ ಎ ರಾಮ ಮತ್ತು ಲಕ್ಷ್ಮಣ, ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ, ಆಪ್ಷನ್ ಸಿ ಕೃಷ್ಣ ಮತ್ತು ಬಲರಾಮ, ಆಪ್ಷನ್ ಡಿ ಚಂದ್ರ ಮತ್ತು ಸೂರ್ಯ. ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರಾಯರು. ವಿಜಯನಗರ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರ ಸಹಾಯದಿಂದ ಹಕ್ಕ ಮತ್ತು ಬುಕ್ಕರು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂದರೆ ವರಹ. ಬೇಟೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುವಾಗ ಮೊಲ ಒಂದು ಸ್ಥಳದಲ್ಲೇ ನಿಂತು
ಆ ಬೇಟೆ ನಾಯಿಯೊಂದನ್ನು ಹಿಮ್ಮೆಟ್ಟಿಸಿತು. ಆ ಸ್ಥಳದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯ ಯಾವುದು ಅಂದರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ಕರೆದವರು ಯಾರಂದರೆ ರಾಬರ್ಟ್ ಸಿವಿಲೆ. ಈಗ ನೆಕ್ಸ್ಟ್ ಕ್ವಶನು, ವಿಜಯನಗರದ ಪ್ರಸಿದ್ಧ ರಾಜ ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ಬುಕ್ಕ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ರಾಮರಾಯ. ಆಪ್ಷನ್ ಸಿ ಕೃಷ್ಣದೇವರಾಯ ಇಸ್ ಎ ರೈಟ್ ಆನ್ಸರ್. ಕೃಷ್ಣದೇವರಾಯ ಅರಸನು ವಿಜಯನಗರದ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿದ್ದನು. ವಿಜಯನಗರ ಸಾಮ್ರಾಜ್ಯವು ಒಟ್ಟು 4 ಮನೆತನಗಳು ಆಳ್ವಿಕೆ ಮಾಡಿದವು. ಈ 4 ಮನೆತನಗಳಲ್ಲಿ 2ನೇ ಮನೆತನ ಆದ ತುಳುವ ವಂಶದ ಪ್ರಸಿದ್ಧ ಅರಸ ಯಾರಾಗಿದ್ರು ಅಂದರೆ ಕೃಷ್ಣದೇವರಾಯ ಆಗಿದ್ದನು. ಇಲ್ಲಿ ಹರಿಹರ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ರಾಮರಾಯರು ಇವರು ಕೃಷ್ಣದೇವರಾಜರ ಅಳಿಯರಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ತಾಳಿಕೋಟೆ ಯುದ್ಧದ ಫಲಿತಾಂಶ ಹೇಗೆ ಮುಕ್ತಾಯಗೊಂಡಿತು? ಆಪ್ಷನ್ ಎ ವಿಜಯ, ಆಪ್ಷನ್ ಬಿ ಸೋಲು, ಆಪ್ಷನ್ ಸಿ ಶಾಂತಿ, ಆಪ್ಷನ್ ಡಿ ಒಪ್ಪಂದ. ಆಪ್ಷನ್ ಬಿ ಸೋಲಿನಿಂದ ಮುಕ್ತಾಯಗೊಂಡಿತು. ತಾಳಿಕೋಟೆ ಕದನವನ್ನು ರಕ್ಕಸತಂಗಡಿ ಕದನ ಅಂತಲೂ ಕರೆಯುತ್ತಾರೆ. ತಾಳಿಕೋಟೆ ಎಂಬ ಪ್ರದೇಶವು ವಿಜಯಪುರ ಜಿಲ್ಲೆಯಲ್ಲಿದೆ. ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ತಾಳಿಕೋಟೆ ಕದನ ನಡೆಯುವ ಸಮಯದಲ್ಲಿ ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸನಾಗಿದ್ದನು. ಈಗ ನೆಕ್ಸ್ಟ್ ಕ್ವಶನ್ನು, ಯಾವ ನೀತಿಯಿಂದ ಔರಂಗಜೇಬ್ ಪ್ರಸಿದ್ಧನಾದನು? ಆಪ್ಷನ್ ಎ ಕಲೆ, ಆಪ್ಷನ್ ಬಿ ಸಹಿಷ್ಣುತೆ, ಆಪ್ಷನ್ ಸಿ ಕಠಿಣ ಧಾರ್ಮಿಕ ನೀತಿ, ಆಪ್ಷನ್ ಡಿ ಶಿಕ್ಷಣ. ಆಪ್ಷನ್ ಸಿ ಕಠಿಣ ಮತ್ತು ಧಾರ್ಮಿಕ ನೀತಿ ಈಸ್ ಎ ರೈಟ್ ಆನ್ಸರ್. ಔರಂಗಜೇಬನು ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆಯನ್ನು ಪುನಃ ಜಾರಿಗೆ ತರ್ತಾನೆ. ಅಂದರೆ ಅಕ್ಬರ್ನ ಕಾಲದಲ್ಲಿ ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆಯನ್ನು ರದ್ದು ಮಾಡಿದ್ರೆ ಔರಂಗಜೇಬ್ ಏನು ಮಾಡ್ತಾನೆ ಅಂದರೆ ಹಿಂದೂಗಳ ಮೇಲೆ ಮತ್ತೆ ವಾಪಸ್ಸು ಜಿಜಿಯಾ ತೆರಿಗೆಯನ್ನು ವಾಪಸ್ ತರ್ತಾನೆ. ಮತ್ತು ಇವನು ಮೊಘಲ್ ಸಾಮ್ರಾಜ್ಯದ ಕೊನೆಯ ಪ್ರಬಲ ಅರಸನಾಗಿರ್ತಾನೆ. ಔರಂಗಜೇಬ್ನ ಪೂರ್ಣ ಹೆಸರು ಏನಂದರೆ ಅಬ್ದುಲ್ ಮುಜಾಫರ್ ಮೊಹಿನುದ್ದೀನ್ ಮಹಮ್ಮದ್ ಆಲಂಗೀರ್ ಬಾದ್ಶಾ ಔರಂಗಜೇಬ್. ಈಗ ನೆಕ್ಸ್ಟ್ ಕ್ವಶನ್ನು, ಶೇರ್ ಶಾ ಸೂರಿ ಪ್ರಸಿದ್ಧನಾದದ್ದು ಹೇಗೆ? ಆಪ್ಷನ್ ಎ ರಸ್ತೆ ನಿರ್ಮಾಣ, ಆಪ್ಷನ್ ಬಿ ಕವಿತೆ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ನಾಟಕದ ಮೂಲಕ. ಆಪ್ಷನ್ ಎ ರಸ್ತೆ ನಿರ್ಮಾಣ ಈಸ್ ಎ ರೈಟ್ ಆನ್ಸರ್. ಶೇರ್ ಶಾ ಸೂರಿಯನ್ನು ಮಧ್ಯಯುಗದಿನ ಇತಿಹಾಸದಲ್ಲಿ ರಸ್ತೆಗಳ ನಿರ್ಮಾಪಕ ಅಂತ ಹೇಳಿಬಿಟ್ಟು ಕರೀತಾನೆ. ಈತನು ತನ್ನ ಆಡಳಿತದಲ್ಲಿ ಒಟ್ಟು 4 ರಸ್ತೆಗಳನ್ನು ನಿರ್ಮಿಸಿರ್ತಾನೆ. ಅದು ಯಾವುದೇ ಅಂದರೆ ಪಶ್ಚಿಮ ಬಂಗಾಳದ ಸೋನಾರ್ ಗ್ರಾಮದಿಂದ ಪಾಕಿಸ್ತಾನದ ಸಿಂಧ್ವರೆಗೆ, ಮತ್ತು 2ನೇದ್ದು ಆಗ್ರಾದಿಂದ ಜೋಧ್ಪುರದವರೆಗೆ, ನೆಕ್ಸ್ಟು 3ನೇದ್ದು ಆಗ್ರಾದಿಂದ ಬಾದ್ರಾಮ ಗ್ರಾಮ್ವರೆಗೆ ಅಂದರೆ ಲಾಹೋರದ ಸಮೀಪ, ನೆಕ್ಸ್ಟ್ 4ನೇದ್ದು ಲಾಹೋರ್ದಿಂದ ಮುಲ್ತಾನ್ ವರೆಗೆ 4 ರೀತಿಯಾದಂತಹ ರಸ್ತೆಗಳನ್ನು ತನ್ನ ಆಡಳಿತ ಅವಧಿಯಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಈಗ ನೆಕ್ಸ್ಟ್ ಕ್ವಶನ್ನು, ಮೊಘಲ್ ರಾಜಧಾನಿ ಯಾವುದು? ಆಪ್ಷನ್ ಎ ಪಾಟ್ನಾ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ಜೈಪುರ್. ಆಪ್ಷನ್ ಬಿ ದೆಹಲಿ ಈಸ್ ಎ ರೈಟ್ ಆನ್ಸರ್. ಮೊಘಲರ ರಾಜಧಾನಿ ದೆಹಲಿಯಾಗಿದ್ದು ಮೊಘಲರ ಸ್ಥಾಪಕ ಯಾರು ಅಂದರೆ ಬಾಬರ್. ಬಾಬರನ್ನು ತುರ್ಕಿ ಭಾಷೆಯಲ್ಲಿ ಹುಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ನೆಕ್ಸ್ಟ್ ಕ್ವಶನು, ವಿಜಯನಗರದ ರಾಜಧಾನಿ ಯಾವುದು? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಆಪ್ಷನ್ ಎ ಹಂಪಿ ಈಸ್ ಎ ರೈಟ್ ಆನ್ಸರ್. ವಿಜಯನಗರದ ರಾಜಧಾನಿ ಯಾವುದು ಅಂದರೆ ಹಂಪಿ. ಇದು ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈ ಹಂಪಿಯು ತುಂಗಭದ್ರಾ ನದಿ ತಟದಲ್ಲಿದೆ. ಈಗ ನೆಕ್ಸ್ಟ್ ಕ್ವಶನ್ನು, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಕೊಲಂಬಸ್, ಆಪ್ಷನ್ ಬಿ ವಾಸ್ಕೋಡಿಗಾಮ, ಆಪ್ಷನ್ ಸಿ ಮೆಗಲನ್, ಆಪ್ಷನ್ ಡಿ ಕುಕ್. ಆಪ್ಷನ್ ಬಿ ವಾಸ್ಕೋಡಿಗಾಮ ಈಸ್ ಎ ರೈಟ್ ಆನ್ಸರ್. ವಾಸ್ಕೋಡಿಗಾಮನು ಭಾರತಕ್ಕೆ ಸಮುದ್ರ ಮಾರ್ಗದ ಮೂಲಕ ಬಂದನು. ಇವನು ಕೇರಳದ ಕಲ್ಲಿಕೋಟೆ ಹತ್ತಿರ ಕಪ್ಪಾಡ ಎಂಬ ಗ್ರಾಮಕ್ಕೆ ಮೊದಲು ಭೇಟಿ ನೀಡಿದನು. ಈಗ ನೆಕ್ಸ್ಟ್ ಕ್ವಶನ್ನು, ಪ್ಲಾಸಿ ಯುದ್ಧ ಯಾವ ವರ್ಷ ನಡೆಯಿತು? ಆಪ್ಷನ್ ಎ 1757, ಆಪ್ಷನ್ ಬಿ 1764, ಆಪ್ಷನ್ ಸಿ 1857, ಆಪ್ಷನ್ ಡಿ 1947. ಆಪ್ಷನ್ ಎ 1757 ಈಸ್ ಎ ರೈಟ್ ಆನ್ಸರ್. ಪ್ಲಾಸಿ ಕದನವು 1757 ಜೂನ್ 23ರಂದು ನಡೆಯಿತು. ಈ ಪ್ಲಾಸಿ ಕದನಕ್ಕೆ ಕಪ್ಪು ಕೊನೆಯ ದುರಂತವೇ ಕಾರಣವಾಯಿತು. ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಾಜುದ್ದೌಲರ ನಡುವೆ ನಡೆಯಿತು. ಪ್ಲಾಸಿ ಕದನ ನಡೆದ ನಂತರ ಬಂಗಾಳದ ನವಾಬ ಯಾರಾಗಿದ್ರು ಅಂದರೆ ಮೀರ್ ಜಾಫರ್. ಈಗ ನೆಕ್ಸ್ಟ್ ಕ್ವಶನ್ನು, 1857ರ ಹೋರಾಟದ ನಾಯಕ ಯಾರು?
ಆಪ್ಷನ್ ಎ ಗಾಂಧಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಡಿ ಅಂಬೇಡ್ಕರ್. ಆಪ್ಷನ್ ಸಿ ರಾಣಿ ಲಕ್ಷ್ಮೀಬಾಯಿ ಇಸ್ ಎ ರೈಟ್ ಆನ್ಸರ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರೊಂದಿಗೆ ವೀರಾವೇಶದಿಂದ ಹೋರಾಡಿ ರಣರಂಗದಲ್ಲಿ ವೀರಮರಣವನ್ನು ಹೊಂದಿದ್ದಾರೆ. ಭಾರತದ ಜೋನ್ ಆಫ್ ಆರ್ಕ್ ಎಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಕರೆಯುತ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ನು, INC ಸ್ಥಾಪನೆ ಯಾವ ವರ್ಷದಲ್ಲಿ ಆಯಿತು? ಆಪ್ಷನ್ ಎ 1885, ಆಪ್ಷನ್ ಬಿ 1905, ಆಪ್ಷನ್ ಸಿ 1920, ಆಪ್ಷನ್ ಡಿ 1942. ಆಪ್ಷನ್ ಎ 1885 ಈಸ್ ಎ ರೈಟ್ ಆನ್ಸರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಡಿಸೆಂಬರ್ 28ರಂದು ಸ್ಥಾಪನೆಯಾಯಿತು. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಂದರೆ ಎ ಹೋ ವ್ಯೂಮ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಸಮಯದಲ್ಲಿ ಇದ್ದಂತಹ ವೈಸ್ರಾಯ ಯಾರಾಗಿದ್ರು ಅಂದರೆ ಲಾರ್ಡ್ ಡಫ್ರಿನ್ ಅವರು ಆಗಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಂದರೆ WC ಬ್ಯಾನರ್ಜಿ ಅವರು. ಇದು ಮುಂಬೈನಲ್ಲಿ ಮೊದಲ ಅಧಿವೇಶನ ನಡೆದ ಸ್ಥಳವಾಗಿದೆ. ಈಗ ನೆಕ್ಸ್ಟ್ ಕ್ವಶನ್ನು, ಯಾವ ವಿಷಯಕ್ಕೆ ಗಾಂಧೀಜಿ ಪ್ರಸಿದ್ಧನಾದದ್ದು? ಆಪ್ಷನ್ ಎ ಯುದ್ಧ, ಆಪ್ಷನ್ ಬಿ ಅಹಿಂಸೆ, ಆಪ್ಷನ್ ಸಿ ವ್ಯಾಪಾರ, ಆಪ್ಷನ್ ಡಿ ವಿಜ್ಞಾನ. ಆಪ್ಷನ್ ಬಿ ಅಹಿಂಸೆ ಈಸ್ ಎ ರೈಟ್ ಆನ್ಸರ್. ಗಾಂಧೀಜಿಯವರು ಅಹಿಂಸಾ ತತ್ವದ ಮೂಲಕ ಅನೇಕ ರೀತಿಯಾದಂತಹ ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ. ಹಾಗೆ ಭಾರತಕ್ಕೆ ಸ್ವತಂತ್ರವನ್ನು ಕೂಡ ಅಹಿಂಸಾ ಮಾರ್ಗದ ಮೂಲಕ ತಂದುಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಯಾವ ವರ್ಷ ದಂಡಿ ಸತ್ಯಾಗ್ರಹ ನಡೆಯಿತು? ಆಪ್ಷನ್ ಎ 1920, ಆಪ್ಷನ್ ಬಿ 1930, ಆಪ್ಷನ್ ಸಿ 1942, ಆಪ್ಷನ್ ಡಿ 1947. ಆಪ್ಷನ್ ಬಿ 1930. ದಂಡಿ ಸತ್ಯಾಗ್ರಹವನ್ನು ಕಾನೂನುಭಂಗ ಚಳುವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತಲೂ ಕರೆಯುತ್ತಾರೆ. ದಂಡಿ ಸತ್ಯಾಗ್ರಹವು 1930 ಮಾರ್ಚ್ 12ರಂದು ನಡೆಯಿತು. ಕಾನೂನುಭಂಗ ಚಳುವಳಿಯಲ್ಲಿ ಭಾಗವಹಿಸಿದ ಏಕೈಕ ಕನ್ನಡಿಗ ಯಾರು ಅಂದರೆ ಮೈಲಾರ ಮಹದೇವಪ್ಪ. ಈ ಮೈಲಾರ ಮಹದೇವಪ್ಪ ಅವರು ಹಾವೇರಿ ಜಿಲ್ಲೆಯವರು. ಕಾನೂನುಭಂಗ ಚಳುವಳಿಯ ಪ್ರಮುಖ ಉದ್ದೇಶಗಳು ಏನಾಗಿತ್ತು ಅಂದರೆ, ಒಂದು ಪೂರ್ಣ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು, ನೆಕ್ಸ್ಟ್ ಇನ್ನೊಂದು ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಬೇಕೆಂದು. ಈಗ ನೆಕ್ಸ್ಟ್ ಕ್ವಶನ್ನು, ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವಾಗ ನಡೆಯಿತು? ಆಪ್ಷನ್ ಎ 1920, ಆಪ್ಷನ್ ಬಿ 1930, ಆಪ್ಷನ್ ಸಿ 1942, ಆಪ್ಷನ್ ಡಿ 1950. ಆಪ್ಷನ್ ಸಿ 1942 ಈಸ್ ಎ ರೈಟ್ ಆನ್ಸರ್. ಕ್ವಿಟ್ ಇಂಡಿಯಾ ಮೂಮೆಂಟು 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ನಡೆಯಿತು. ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಹೇಳಿದ್ದಾರೆ. ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಭಾರತವನ್ನು ಬಿಟ್ಟು ತೊಲಗಿ ಎಂದು ಬ್ರಿಟಿಷರಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಮಹಿಳೆ ಯಾರು ಅಂದರೆ ಅರುಣಾ ಅಸಫ್ ಅಲಿ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರೇಡಿಯೋದಲ್ಲಿ ಭಾಷಣ ಮಾಡಿದವರು ಯಾರು ಅಂದರೆ ಉಷಾ ಮೆಹ್ತಾ. ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕರು ಯಾರಾಗಿದ್ದರು ಅಂದರೆ ಜಯಪ್ರಕಾಶ್ ನಾರಾಯಣರವರು. ಈಗ ನೆಕ್ಸ್ಟ್ ಕ್ವಶನ್ನು, ಭಾರತದ ಸ್ವತಂತ್ರ ಪಡೆದ ದಿನ ಯಾವಾಗ? ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಆಗಸ್ಟ್ 15, ಆಪ್ಷನ್ ಸಿ ಅಕ್ಟೋಬರ್ 2, ಆಪ್ಷನ್ ಡಿ ನವೆಂಬರ್ 14. ಆಪ್ಷನ್ ಬಿ ಆಗಸ್ಟ್ 15, 1947ರಂದು ಭಾರತವು ಸ್ವತಂತ್ರವನ್ನು ಪಡೆಯಿತು. ಈಗ ನೆಕ್ಸ್ಟ್ ಕ್ವಶನ್ನು, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಪಟೇಲ್, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ನೆಹರು, ಆಪ್ಷನ್ ಡಿ ಅಂಬೇಡ್ಕರ್. ಆಪ್ಷನ್ ಸಿ ನೆಹರು ಈಸ್ ಎ ರೈಟ್ ಆನ್ಸರ್. ಇವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದಾರೆ. ಆಮೇಲೆ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಆಗಿದ್ದಾರೆ. ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಪ್ರಮುಖ ನಾಯಕರಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ರಾಧಾಕೃಷ್ಣನ್, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಅಬ್ದುಲ್ ಕಲಾಂ, ಆಪ್ಷನ್ ಡಿ ಮುಖರ್ಜಿ. ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ ಈಸ್ ಎ ರೈಟ್ ಆನ್ಸರ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದಾರೆ. ಆಪ್ಷನ್ ಎ ರಾಧಾಕೃಷ್ಣನ್ ಅವರು ಭಾರತದ 2ನೇ ರಾಷ್ಟ್ರಪತಿ ಮತ್ತು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ನೆಹರು, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ಅಂಬೇಡ್ಕರ್, ಆಪ್ಷನ್ ಡಿ ಪಟೇಲರು.
ಆಪ್ಷನ್ ಸಿ ಅಂಬೇಡ್ಕರ್ ಈಸ್ ಎ ರೈಟ್ ಆನ್ಸರ್. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದಾರೆ. ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರ ಕೊಟ್ಟ ಪ್ರಮುಖ ನಾಯಕರಾಗಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಮೊದಲ ಗೃಹ ಸಚಿವರಾಗಿದ್ದರು. ಈಗ ನೆಕ್ಸ್ಟ್ ಕ್ವಶನ್ನು, ಸಂವಿಧಾನ ಜಾರಿಗೆ ಬಂದ ದಿನ ಯಾವಾಗ? ಆಪ್ಷನ್ ಎ ಆಗಸ್ಟ್ 15, 1947. ಆಪ್ಷನ್ ಬಿ ಜನವರಿ 26, 1950. ಆಪ್ಷನ್ ಸಿ ಅಕ್ಟೋಬರ್ 2. ಆಪ್ಷನ್ ಡಿ ನವೆಂಬರ್ 14. ಆಪ್ಷನ್ ಬಿ ಜನವರಿ 26, 1950 ಈಸ್ ಎ ರೈಟ್ ಆನ್ಸರ್. ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26 ಆದರೆ ಆಗಸ್ಟ್ 15, 1947ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿದ ದಿನ ಆಗಿದೆ. ಹಾಗೆ ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯವರು ಜನಿಸಿದಂತಹ ದಿನ. ಆಪ್ಷನ್ ಡಿ ನವೆಂಬರ್ 14 ಇದು ಜವಾಹರಲಾಲ್ ನೆಹರೂರವರು ಜನಿಸಿದಂಥ ದಿನ ಆಗಿದೆ. ಪ್ರತಿ ವರ್ಷವೂ ನಾವು ಜನವರಿ 26ರಂದು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆಯನ್ನು ಮಾಡುತ್ತೇವೆ. ಈಗ ನೆಕ್ಸ್ಟ್ ಕ್ವಶನು, ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ನೆಹರು, ಆಪ್ಷನ್ ಬಿ ಪಟೇಲರು, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಡಿ ಅಂಬೇಡ್ಕರ್. ಆಪ್ಷನ್ ಸಿ ಗಾಂಧೀಜಿ ಈಸ್ ಎ ರೈಟ್ ಆನ್ಸರ್. ರಾಷ್ಟ್ರಪಿತ ಅಂತ ಹೇಳ್ಬಿಟ್ಟು ಗಾಂಧೀಜಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕರೆದಿದ್ದಾರೆ. ಹಾಗೆ ಗಾಂಧೀಜಿಯವರಿಗೆ ಬಾಪೂಜಿ ಅಂತ ಹೇಳಿ ಕರೆದಿದ್ದು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಹಾಗೆ ಗಾಂಧೀಜಿಯವರಿಗೆ ಅರೆಬೆತ್ತಲೆಯ ಫಕೀರ ಅಂತ ಹೇಳ್ಬಿಟ್ಟು ಕರೆದವ್ರು ಯಾರು ಅಂದರೆ ವಿನ್ಸ್ಟನ್ ಚರ್ಚಿಲ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಆಜಾದ್ ಹಿಂದ್ ಸೇನೆಯ ನಾಯಕ ಯಾರು? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಾಲಗಂಗಾಧರ್ ತಿಲಕ್. ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಈಸ್ ಎ ರೈಟ್ ಆನ್ಸರ್. ಆಜಾದ್ ಹಿಂದ್ ಸೇನೆಯು ಭಾರತದ ಸ್ವತಂತ್ರ ಸಂಗ್ರಾಮದ ಕಾಲದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದನ್ನು ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಅಂತ ಹೇಳ್ಬಿಟ್ಟು ಸಹ ಕರೆಯುತ್ತಾರೆ. ಈ ಆಜಾದ್ ಹಿಂದ್ ಸೇನೆಯ ಮೊದಲ ಕ್ಯಾಪ್ಟನ್ ಯಾರು ಆಗಿದ್ರು ಅಂದರೆ ಮೋಹನ್ ಸಿಂಗ್ ಅವರು ಆಯ್ಕೆಯಾಗಿದ್ದರು. ಇದು ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನಂದರೆ ಭಾರತದಿಂದ ಬ್ರಿಟಿಷರನ್ನು ಓಡಿ ಹೋಗಿಸ್ಲಿಕ್ಕೆ ಈ ಸೇನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ನು, ಭಾರತದ ಏಕೀಕರಣದ ಶಿಲ್ಪಿ ಯಾರು? ಆಪ್ಷನ್ ಎ ನೆಹರು, ಆಪ್ಷನ್ ಬಿ ಪಟೇಲರು, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಅವರು. ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈಸ್ ಎ ರೈಟ್ ಆನ್ಸರ್. ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು. ಗಾಂಧೀಜಿಯವರು ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಪ್ರಮುಖ ನಾಯಕರಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಯಾವಾಗ ನಡೆಯಿತು? ಆಪ್ಷನ್ ಎ 1917, ಆಪ್ಷನ್ ಬಿ 1919, ಆಪ್ಷನ್ ಸಿ 1921, ಆಪ್ಷನ್ ಡಿ 1930. ಆಪ್ಷನ್ ಬಿ 1919 ಈಸ್ ಎ ರೈಟ್ ಆನ್ಸರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 1919 ಏಪ್ರಿಲ್ 13ರಂದು ನಡೆಯಿತು. ಈ ಜಲಿಯನ್ ವಾಲಾಬಾಗ್ ಎಂಬ ಪ್ರದೇಶವು ಪಂಜಾಬ್ ರಾಜ್ಯದ ಅಮೃತಸರ ಜಿಲ್ಲೆಯಲ್ಲಿದೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆದಂತಹ ವ್ಯಕ್ತಿ ಯಾರು ಅಂದರೆ ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ ದುರಂತ ನಡೆದ ಕಾರಣದಿಂದಾಗಿ ಗಾಂಧೀಜಿಯವರು ಕೈಸರ್ ಇ ಹಿಂದ್ ಎಂಬ ಪ್ರಶಸ್ತಿಯನ್ನು ವಾಪಸ್ ಬ್ರಿಟಿಷರಿಗೆ ಮರಳಿ ಕೊಡುತ್ತಾರೆ. ಹಾಗೆಯೇ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೀಡಿದಂತಹ ನೈಟ್ಹುಡ್ ಎಂಬ ಪ್ರಶಸ್ತಿಯನ್ನು ಕೂಡ ಬ್ರಿಟಿಷರಿಗೆ ಮರಳಿ ನೀಡ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಸ್ವರಾಜ್ಯ ಘೋಷಣೆ ಮಾಡಿದವರು ಯಾರು? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಸಿ ಜವಾಹರಲಾಲ್ ನೆಹರು, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಆಪ್ಷನ್ ಬಿ ತಿಲಕ್ ಈಸ್ ಎ ರೈಟ್ ಆನ್ಸರ್. ಸ್ವರಾಜ್ಯ ಘೋಷಣೆಯನ್ನು ಮಾಡಿದವರು ಯಾರು ಅಂದರೆ ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಘೋಷಣೆಯನ್ನು ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಸ್ವತಂತ್ರ ಹೋರಾಟದ ಗುರು ಎಂದೇ ಪ್ರಸಿದ್ಧರಾದವರು ಯಾರು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು, ಆಪ್ಷನ್ ಸಿ ನಾರಾಯಣ್ ಗುರು, ಆಪ್ಷನ್ ಡಿ ದಯಾನಂದ್. ಆಪ್ಷನ್ ಸಿ ನಾರಾಯಣ ಗುರು ಈಸ್ ಎ ರೈಟ್ ಆನ್ಸರ್. ಸ್ವತಂತ್ರ ಹೋರಾಟದ ಗುರು ಎಂದು ಪ್ರಸಿದ್ಧರಾಗಿದ್ದಾರೆ. ಇವರು ಕೇರಳದ ಸಾಮಾಜಿಕ ಸುಧಾರಕರಾಗಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಕರಡುಕಾರರು ಯಾರು? ಆಪ್ಷನ್ ಎ ನೆಹರು, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ಅಂಬೇಡ್ಕರ್, ಆಪ್ಷನ್ ಡಿ ಪಟೇಲರು. ಆಪ್ಷನ್ ಸಿ ಅಂಬೇಡ್ಕರ್ ಈಸ್ ಎ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಕರಡು ರಚನಾಕಾರರು ಯಾರಾಗಿದ್ದರು ಅಂದರೆ ಅಂಬೇಡ್ಕರ್ ಅವರು ಆಗಿದ್ದರು. ಇವರು ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ,
ಭಾರತ ಗಣರಾಜ್ಯವಾದ ದಿನ ಯಾವಾಗ? ಆಪ್ಷನ್ ಎ ಆಗಸ್ಟ್ 15, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ ಅಕ್ಟೋಬರ್ 2, ಆಪ್ಷನ್ ಡಿ ನವೆಂಬರ್ 14. ಆಪ್ಷನ್ ಬಿ ಜನವರಿ 26 ಈಸ್ ಅ ರೈಟ್ ಆನ್ಸರ್. ನಾವು ಪ್ರತಿ ವರ್ಷ ಜನವರಿ 26ರಂದು ಭಾರತ ಗಣರಾಜ್ಯ ದಿನವೆಂದು ಆಚರಣೆ ಮಾಡ್ತೀವಿ. ಅವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಭಾರತಕ್ಕೆ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೆ ತರಲಾಯಿತು. ಆ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಜನವರಿ 26ರಂದು ಭಾರತದಲ್ಲಿ ಗಣರಾಜ್ಯ ದಿನವೆಂದು ಆಚರಣೆ ಮಾಡುತ್ತೇವೆ. ಹೀಗೆ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.